ಮಿಂಚಿನ ಸಂಚಾರ ಅಭಿಯಾನ ಇದು ಕರ್ನಾಟಕ ರಾಜ್ಯ ಸರ್ಕಾರ ಉದ್ದೇಶ ಏನು ಹೇಳಿದ್ರೆ ಮಕ್ಕಳದು ಏನು ಶುಲ್ಕ ಮತ್ತು ಎಲ್ಲವನ್ನು ಪ್ರತಿ ತಿಂಗಳು ರೆಕಾರ್ಡ್ ಮಾಡಿದ್ರೆ ಅದು ಸರಿಯಾಗಿ ಮಾಡ್ತಿದ್ದೀರಾ ಅನ್ನೋದನ್ನು ಗುರುತು ಮಾಡಿದ್ರೆ ಒಂದು ಅಭಿಯಾನ ರೀತಿಯಲ್ಲಿ ಮಾಡಿದ್ದಾರೆ. ಸೊ ತಾವೆಲ್ಲರೂ ಕೂಡ ನಿಮಗೆ ಕೊಟ್ಟಿರುವ ಕೆಲಸವನ್ನು ಸರಿಯಾಗಿ ಟೈಮ್ ಬೌಂಡ್ ರೀತಿಯಲ್ಲಿ ಇವತ್ತು 148 ಅಂಗನವಾಡಿ ಅಂದರೆ ನಾವು ಕಡ್ಡಾಯವಾಗಿ ಅಂಗನವಾಡಿಯನ್ನು ಭೇಟಿ ಕೊಡುವ ಸಂದರ್ಭದಲ್ಲಿ ಅಲ್ಲಿ ಸ್ವಚ್ಛತೆ ಹೇಗಿದೆ, ಇನ್ನು ಏನಾದರೂ ಅವರಿಗೆ ಸಲಹೆ ಸೂಚನೆಗಳು ಕೊಡಬಹುದಾ, ಬೇರೆ ಅಂಗನವಾಡಿಯಲ್ಲಿ ಮಾಡುವ ಬೆಸ್ಟ್ ಪ್ರಾಕ್ಟೀಸಸ್ ಇನ್ನು ಇಲ್ಲಿ ಮಾಡಬಹುದಾ ಅನ್ನೋದನ್ನು ನಾವು ವಿಚಾರ ಮಾಡಿ ಮಾತಾಡಬೇಕು. ಎರಡನೇದು ಇದಕ್ಕೆ ಮುಖ್ಯ ಉದ್ದೇಶ ಸ್ಯಾಮ್ ಸಿವಿಯರ್ ಅಕ್ಯೂಟ್ ಮ್ಯಾಲ್ನ್ಯೂಟ್ರಿಷನ್, ಮಾಡರೇಟ್ ಅಕ್ಯೂಟ್ ಮ್ಯಾಲ್ನ್ಯೂಟ್ರಿಷನ್ ಮತ್ತು ಅಂಡರ್ ವೇಟ್ ಮಕ್ಕಳು ಏನಿದ್ದಾರೆ ಅದನ್ನು ಕಡಿಮೆ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ನಾವು ಹೇಳ್ತೀವಿ ಭಾರತ ದೇಶದಲ್ಲಿ ಯುವಕರೇ ಜಾಸ್ತಿ ಇದ್ದಾರೆ, ಅವರೇ ನಮ್ಮದು ದೊಡ್ಡ ಶಕ್ತಿ ಅಂತ. ಈ ಮಕ್ಕಳು ನಾಳೆ ಯುವಕರಾಗ್ತಾರೆ, ಅವರಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕಂದ್ರೆ ತಾವೆಲ್ಲರೂ ಚುನಾವಣೆ ನಮ್ಮ ದೇಶಕ್ಕೆ ಒಳ್ಳೆಯದು ಅಲ್ವಾ. ಅದಕ್ಕೆ ನಾವು ಸುಮಾರು ಬಿಸಿ ಊಟ ಕೊಡ್ತೀವಿ ಶಾಲೆಗಳಲ್ಲಿ. ನಿಮ್ಮ ಅಂಗನವಾಡಿಯಲ್ಲಿ ಎಲ್ಲರಿಗೂ ಅದು ವಾಲಂಟಿಯರ್ಗೆ ಇರ್ಬೋದು, ಎಲ್ಲರಿಗೂ ಕೂಡ ಮಧ್ಯಾಹ್ನ ಊಟ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ. ಸೊ ಅದು ಸರಿಯಾದ ರೀತಿಯಲ್ಲಿ ಮಗುವಿಗೆ ತಲುಪಿದರೆ ನಮ್ಮಲ್ಲಿ ಅಂಡರ್ವೇಟು ಸ್ಯಾಮು ಮ್ಯಾಮು ಕಡಿಮೆ ಆಗಬೇಕು. ಸೊ ಈಗ ನಾನು DD ವುಮೆನ್ ಆ್ಯಂಡ್ ಚೈಲ್ಡ್ಗೆ ನಾನು ಸೂಚನೆ ಕೊಡ್ತಾ ಇದ್ದೀನಿ. ಇವತ್ತು ತಾವು ಬಂದ ಮೇಲೆ ಎಷ್ಟು ಸ್ಯಾಮ್ ಮ್ಯಾಮ್ ಅಂಡರ್ವೇಟು ಎಷ್ಟು ಇತ್ತು ಎಷ್ಟು ಈಗ ಇದೆ ಅನ್ನೋ ಮಾಹಿತಿಯನ್ನು ನನಗೆ ದಯವಿಟ್ಟು ಇವತ್ತು ಸಂಜೆ ತಾವು ಮಂಡಿಸಬೇಕು. ಆಮೇಲೆ ನಿಮ್ಮದು ಏನು ಮುಂದಿನ ಗುರಿ ಏನಿದೆ ಅದನ್ನು ಕೂಡ ತಾವು ಬಹಿರಂಗವಾಗಿ ಹೇಳಬೇಕು. ಈಗ 10% ನಮ್ಮಲ್ಲಿ ಅಂಡರ್ವೇಟ್ ಇದ್ದಾರೆ, ನಾನು ಇನ್ನೂ ಒಂದು 6 ತಿಂಗಳಲ್ಲಿ ಇದನ್ನು 8% ಅನ್ನೋ ಒಂದು ಟಾರ್ಗೆಟನ್ನು ತಾವು ಇಟ್ಕೊಂಡು ಕೆಲಸ ಮಾಡಿದರೆ ಮಾತ್ರ ಈ ಒಂದು ಇಲಾಖೆ ಇರಲಿಕ್ಕೆ ಒಂದು ನಮಗೆ ಎಲ್ಲರಿಗೂ ಒಂದು ಹೆಮ್ಮೆ ಆಗುತ್ತೆ. ಸೊ ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತ ಒಂದು ಜಿಲ್ಲಾಧಿಕಾರಿಯಾಗಿ ನಾನು ಎಲ್ಲರಿಗೂ ಕೂಡ ಮತ್ತು ಮುಖ್ಯವಾಗಿ ಒಬ್ಬ ತಾಯಿಯಾಗಿ ಕೂಡ ನನಗೆ